ಆಗ್ಲಿಂದ ನೋಡ್ತಾ ಇದ್ದೀನಿ, ಟೈಮ್ ಮುಂದಕ್ಕೆ ಹೋಗ್ತಿಲ್ವಲ್ಲ. ಇಲ್ಲೂ 6 ಗಂಟೆನೇ ತೋರಿಸ್ತಿದೆ. ಗಡಿಯಾರಕ್ಕೆ ಏನಾರು ಆಗಿದೆಯಾ? ಗಡಿಯಾರಕ್ಕೇನೂ ಆಗಿಲ್ಲ, ಆಗಿರೋದು ನಿನ್ನ ಹಾರ್ಟಿಗೆ. ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಭಾರನ ತಡಿಯಕ್ಕಾಗದೆ ಹೊರಗೆ ಬಂದಪ್ಪ. ಆ ಆರ್ಟ್ ಬೇರೆ ಡಬ ಡಬ ಅಂತ ಬಡ್ಕೋತಿದೆ. ಮಿಸ್ ಮುಗುತಿನ ನೋಡೋ ಎಕ್ಸೈಟ್ಮೆಂಟ್. ಈ ನಿನ್ನ ಎಕ್ಸೈಟ್ಮೆಂಟಲ್ಲಿ ಇಡೀ ರಾತ್ರಿ ನೀನು ನಿದ್ದೆ ಮಾಡಿಲ್ಲ ಗೊತ್ತಾ? ಹೌದಾ? ನನಗೆ ಗೊತ್ತೇ ಆಗಲಿಲ್ಲ. ಹೇಗೆ ಗೊತ್ತಾಗತ್ತೆ? ಅವಳು ಕನಸೇ ಕಾಣ್ತಿದ್ಯಲ್ಲ. ಇದಕ್ಕೆ ಹೇಳೋದು, ಪ್ರೀತಿಲಿ ಬಿದ್ದೋರಿಂದ ನಿದ್ರಾದೇವಿ ದೂರ ಸರಿತಾಳೆ ಅಂತ. ಅಂದ್ರೆ ಮಿಸ್ ಮುಗುತಿ ಮೇಲೆ ದಿನ ದಿನ ನಂಗೆ ಪ್ರೀತಿ ಜಾಸ್ತಿ ಆಗ್ತಿದೆ ಅಲ್ವಾ? ಹೌದಪ್ಪ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಂಗಿನ ಕಾಲೇಜಿಗೆ ಬಿಡಕ್ಕೆ ಕಾಯೋಸ್ ಜಾಸ್ತಿ ಆಗಿದೆ. ಏನ್ ಮಾಡ್ಲಿ, ಅವಳನ್ನ ನೋಡಕ್ಕೆ ಅದೊಂದೇ ದಾರಿ ಅಲ್ವಾ? ಇನ್ನೇನು ಎಕ್ಸಾಮ್ ಮುಗ್ದು ಸೆಮ್ ಹಾಲಿಡೇ ಸ್ಟಾರ್ಟ್ ಆಗತ್ತೆ, ಆಗೇನ್ ಮಾಡ್ತೀಯಾ? ಹೌದಲ್ವಾ? ಆಗೇನ್ ಮಾಡ್ಲಿ? ಲೋ ದಡ್ಡ, ಅಷ್ಟರಲ್ಲಿ ಅವಳ ಜೊತೆ ನೀನು ಇನ್ನೂ ಕ್ಲೋಸ್ ಆಗಬೇಕು. ಹೌದು, ನೀನು ಹೇಳೋದು ನಿಜ. ಈಗ ನೀನು ನನ್ನ ಹತ್ರ ಇದೇ ಥರ ಮಾತಾಡ್ತಿರ್ತೀಯೋ ಅಥವಾ ನಿನ್ನ ತಂಗಿ ನೆಪ್ಸಕ್ಕೆ ಹೋಗ್ತೀಯೋ? ಅಯ್ಯೋ, 7 ಗಂಟೆ ಆಗೋಗಿದೆ. ಎಲ್ಲ ಪ್ರೀತಿ ಮಹಿಮೆ. ರಿಯಾ, ಎಲ್ರು ಕಾಲೇಜಿಗೆ ಹೋಗ್ತಿದ್ದಾರೆ, ನೀನ್ ನೋಡಿದ್ರೆ ಇನ್ನೂ ಮಲಗಿದ್ಯಾ? ಎದ್ದೇಳೆ ಮೇಲೆ, ಎಕ್ಸಾಮ್ ಇದೆ, ಎದ್ದೇಳೆ ಮೇಲೆ, ಎದ್ದೇಳೆ. ಹೋಗೋಣ, ರಾತ್ರಿ ಎಲ್ಲ ಓದಿ ಸುಸ್ತಾಗಿದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಓದಿದ್ ಬರೆಯಕ್ಕೆ ಎಕ್ಸಾಮ್ ಓದ್ಬೇಡವಾ? ಎದ್ದೇಳ ಬಸ್. ನೀನ್ ಯಾಕೆ ನನ್ನ ಎದ್ದೇಳಿಸ್ತೀಯಾ? ನಾನು ಅಲಾರ್ಮ್ ಇಟ್ಕೊಂಡಿದ್ದೀನಿ ತಾನೆ. ನೀನ್ ಹೋಗು, ನಾನು ಎದ್ದೇಳ್ತೀನಿ. ಇನ್ನೂ ಎಕ್ಸಾಮಿಗೆ ಟೈಮ್ ಇದೆ, ಇಷ್ಟ ಬೇಗ ಹೋಗಿ ಏನ್ ಮಾಡೋದು? ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಾಲೇಜ್ಗೆ ಹೋಗೋದು ಮುಖ್ಯ. ರೆಗ್ಲೆ ಮಾಡಬೇಡ, ಎದ್ದೇಳು. ಏನೋ ನಿನ್ ಗೋಳು? ನಾನೇ ಬಂದು ಎದ್ದೇಳ್ಸಿದ್ರು ಲೇಟಾಗಿ ಕರ್ಕೊಂಡೋದೆ, ಇವತ್ ನಾನೇ ಲೇಟಾಗಿ ಹೋಗೋಣ ಅಂತಿದ್ರು ಬಿಡ್ತಿಲ್ವಲ್ಲ. ನಿನ್ನ ಎಕ್ಸಾಮ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನಂಗೆ ನೆನ್ನೆನೆ ಗೊತ್ತಾಗಿದ್ದು. ಲೇಟ್ ಆದ್ರೆ ಸಿಗಲ್ಲ, ಎದಳು ಬೇಗ. ಸಿಗಲ್ವಾ? ಯಾರು ಸಿಗಲ್ಲ? ಅಂದ್ರೆ ನಿನಗೆ ಎಕ್ಸಾಮ್ ಬರೆಯಕ್ಕೆ ಸಿಗಲ್ಲ ಅಂತ ಹೇಳ್ತಿರೋದು. ಎದಳು ಬೇಗ. ಅಣ್ಣ ಪ್ಲೀಸ್ 2 minutes ಪ್ಲೀಸ್ ಪ್ಲೀಸ್. 2 minutes ವ್ಯಾಲ್ಯೂ ಗೊತ್ತಾ ನಿಂಗೆ? ಎದ್ದು ರೆಡಿ ಆಗು. ಸರಿ ಆಯ್ತು, ನೀನ್ ಹೋಗು. ಕಂಡ್ಬಿಡು. ಸಾಕಾ? ಸಾಕು, ಎದ್ದೋಗಿ ರೆಡಿ ಆಗು. ಎದ್ದೋಗೆ. ಆಯ್ತು, ಹೋಗ್ತೀನಿ, ನೀನ್ ಹೋಗು. ಬಿಸಿ ಬಿಸಿ ನೀರಿದೆ ಅಂತ ಗಂಟೆ ಗಂಟೆ ಸ್ನಾನ ಮಾಡಿ ಲೇಟ್ ಮಾಡ್ಬೇಡ. ಲೇಟ್ ಆಯ್ತು ಅನ್ಕೋ, ಆಮೇಲೆ ಹೋಗಿ ನೀರು ಆಫ್ ಮಾಡ್ಬಿಡ್ತೀನಿ. ಆಯ್ತು, ಹೋಗೋ, ಬರ್ತೀನಿ ಅನ್ನಲ್ಲ. ಅದಕ್ಕೆ ಬಾಯ್. ಇರೋ, ಏನೋ ಆಗಿದೆ ನಿನ್ಗೆ? ರಾತ್ರಿ ಇಡೀ ಓದ್ತಾ ಇರ್ತೀಯ, ಈಗ ಖಾಲಿ ಹೊಟ್ಟೆಲ್ ಪರೀಕ್ಷೆ ಬರಕ್ ಹೋಗ್ತಾ ಇದ್ರೆ ಈ ಜೀವ ತಡ್ಕೊಳ್ಳುತ್ತೇನೋ? ಹಾಲು ಕುಡ್ದಿದ್ದೀನಿ, ಅದಕ್ಕೆ ನೀವೇ ತಂದ್ಕೊಟ್ರಲ್ಲ, ಈಗ ಲೇಟ್ ಆಗಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅನ್ನು ತಿನ್ನು. ಅದಕ್ಕೆ ನೀವು ತಿಂಡಿ ತಿನ್ನಿ, ನಾನು ಕಾಲೇಜಲ್ಲಿ ತಿಂತೀನಿ. ಓ, ಅಲ್ಲಿ ದುಡ್ಡು ಕೊಟ್ಟು ತಿಂದಂಗೆ ನಾನು ನೋಡ್ದಂಗೆ ಅದೆಲ್ಲ ಆಗಲ್ಲ. ತಿನ್ನು ಫಸ್ಟ್. ಅನ್ನು. ಅದಕ್ಕೆ ಸಾರು ಪಲ್ಯ ಎಲ್ಲ ರೆಡಿ ಇದೆ, ಅನ್ನ ಬಸಿಯಕ್ಕೆ ಹೋಗ್ಬೇಡಿ, ಅಮ್ಮ ಬಸಿತಾಳೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ತಿನ್ನೋದು ಮರಿಬಾರ್ದು. 11 ಗಂಟೆಗೆ ತಿನ್ನಿ. ಸಾಕು. ಎಲ್ಲಿ ಹೊಡ್ತಾ ಇದೀಯ ನೀನು? ತಿಂಡಿ ಆಯ್ತಾ? ಇಲ್ಲ ಅದಕ್ಕೆ, ಅವನು ಇನ್ನೂ ಕಾಲೇಜಿಗೆ ಡ್ರಾಪ್ ಮಾಡಿ ಪೋಸ್ಟ್ ಆಫೀಸ್ ಬೇರೆ ಹೋಗ್ಬೇಕು, ಲೇಟ್ ಆಗುತ್ತೆ. ಹೌದೌದು, ಲೇಟ್ ಆಯ್ತು. ಅದಕ್ಕೆ ಬಾಯ್, ನಾನು ತಿಂಡಿ ಆಯ್ತು. ನಿಂತ್ಕೊಳ್ಳೋ ಬಾಯ್. ಅದಕ್ಕೆ ನಿಂತ್ಕೊ. ಎಲ್ಲಿ ಹೋಗ್ತಾ ಇದೀಯಾ? ತಿನ್ನು. ಅನ್ನು. ಅಲ್ಲ, ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಮಾಡಿಟ್ಟು ಓಡ್ತೀಯ ನೋಡು. ಬೇರೆಯವ್ರಿಗೆ ಅಡಿಗೆ ಮಾಡ್ಕೊಡೋದು ಅಷ್ಟೇ ಅಲ್ಲ, ನೀನು ತಿನ್ಬೇಕು. ತಿನ್ನಲ್ಲ ಅದಕ್ಕೆ, ಸಾಕು. ದತ್ತುಗ್ ಲೇಟ್ ಆಗುತ್ತೆ, ಬಾಯ್ ಅದಕ್ಕೆ. ಅದೇ ನಿಮ್ಮಿಬ್ರಿಗೂ ನಾನಂದ್ರೆ ಎಷ್ಟೊಂದು ತಾತ್ಸಾರ ಅಲ್ವಾ? ಹಿರಿ, ಅತ್ತೆ ಹತ್ರ ಹೇಳ್ಸಿ ತಿನ್ನೋಗ್ ಮಾಡ್ತೀನಿ ನೋಡು. ನನ್ ಮುದ್ದು ಅದಕ್ಕೆ ಅಲ್ವಾ? ಅಮ್ಮ ಏನಾದ್ರು ನಾವಿಬ್ರು ತಿಂಡಿ ತಿಂದ್ರ ಅಂತ ಕೇಳಿದ್ರೆ ತಿಂದ್ವಿ ಅನ್ಬೇಕು. ಬಾಯ್. ಇದೇ ಆಯ್ತು. ಇವತ್ತು ನನ್ನ ಕಾಲೇಜ್ಗೆ ಬಿಡೋದೇನು ಬೇಡ, ನಾನೇ ಬೈಕ್ ತಗೊಂಡು ಹೋಗ್ತೀನಿ. ಅಣ್ಣನ್ ಕೆಲ್ಸ ಇರುತ್ತೋ, ನಾನೇ ಬಿಡ್ತೀನಿ ಬಾ. ಹೌದೌದು, ಅವ್ನಿಗೇನೇನು ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ನಿಜ. ನೀನೇ ಡ್ರಾಪ್ ಮಾಡು. ಅದಕ್ಕೆ ನಾವಿಬ್ರು ಹೊರಗಡೆ ತಿಂತೀವಿ ಅಂತ ಹೇಳಿದ್ನಲ್ಲ, ನೀವು ಒಳಗೆ ಹೋಗಿ ಅಲ್ಲೇ ತಿನ್ಕೊಳ್ಳಿ.
ಅಷ್ಕೊಂಡಿರ್ಬೇಡಿ ಇನ್ನ. ಅಕ್ಕ, ಈ ಅಣ್ಣ 3 ಹೊತ್ತು ಫೋನಲ್ಲಿ ಅದು ಯಾರ ಜೊತೆನೋ ಮಾತಾಡ್ತಿರ್ತಾನೆ. ಕೆಲ್ಸದ ಕಾಲ್ ಇರ್ಬೋದು. ಅವ್ನು ಮಾಡೋ ಕೆಲ್ಸಕ್ಕೆ ನಾವೆಲ್ಲ ಕೆಲಸ ಮಾಡೋ ಹಾಗಾಗಿದೆ. ಏನಂದೆ? ಏನಿಲ್ಲ, ಲೇಟ್ ಆಯ್ತು ಅಂದೆ. ನಡಿ 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 ನಡಿ. ವಿರಾಜ್, ಜಾಗಿಂಗ್ ಹೊರಟಿಯಾ? ಇಲ್ಲಮ್ಮ, ಇವತ್ತು ರಿಯಾಗೆ ಎಕ್ಸಾಮ್ ಇದೆ ಅಲ್ವಾ, ಡ್ರಾಪ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವಳು ನೋಡು ಎಕ್ಸಾಮ್ ಟೆನ್ಷನ್ ಇದೆ, ಆರಾಮಾಗಿ ರೆಡಿ ಆಗ್ತೀಯಾಳೆ. ಅಲ್ಲ, ಅವಳಿಗೆ ಎಕ್ಸಾಮ್ ಇದ್ರೆ ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ನಾನಾ? ಇಲ್ಲಮ್ಮ. ನೀನ್ ಏನ್ ಬಟ್ಟೆ ಹಾಕೊಂಡಿದ್ಯಾ ಅಂತ ನೋಡಿದ್ಯಾ? ಈ ಬಟ್ಟೆಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ವಾ? ವಿರಾಜ್, ನೀನ್ ಈ ಜಾಗಿಂಗ್ ಡ್ರೆಸ್ ಅಲ್ಲಿ ರಿಯಾ ಕಾಲೇಜ್ ತನಕ ಹೋಗ್ತೀಯಾ? ಹಾ, ಅದ್ರಲ್ಲೇನಿದೆ, ಕಂಫರ್ಟಬಲ್ ಆಗಿದೆ. ರಿಯಲಿ ಬ್ರೋ, ಫಸ್ಟ್ ಆಫ್ ಆಲ್ ನಾನು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡು ಅಂತ ಕೇಳಲೇ ಇಲ್ಲ. ಸರಿ, ಇವತ್ತೇನೋ ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದಾನೆ, ನಮ್ಮ ಅಣ್ಣ ತಾನಾಗೆ ಕಾಲೇಜ್ ಡ್ರಾಪ್ ಮಾಡೋ ಜೋಶಲ್ಲಿ ಇದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈ ಬಟ್ಟೆ ಅಲ್ಲ. ಯಾಕೆ, ಚೆನ್ನಾಗಿ ಕಾಣಿಸ್ತಿಲ್ವಾ? ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ, ಆದ್ರೆ ನೀನು ಎಲ್ಲಿ ಯಾವ ತರ ಬಟ್ಟೆ ಹಾಕ್ಬೇಕೋ ಆ ತರ ಹಾಕೋ ನೀನು ಅಂತ. ಅದ್ರಲ್ಲಿ ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅವ್ರಿಗೂ ನಂಗೂ ಸೆಟ್ ಆಗಲ್ಲ ಅಷ್ಟೇ. ಅದೇ ಮತ್ತೆ ನಿನ್ನೆ ಬಟ್ಟೆ ವಿಷಯಕ್ಕೆ ನನ್ನ ಜೊತೆ ಜಗಳ ಆಡಿದಾನೆ. ಬಟ್ಟೆ ಹೋಗ್ಲಿ, ನಿನಗೆ ಶೂಸು ಸಾಕ್ಸು ಆ ಕಡೆ ಈ ಕಡೆ ಆದ್ರೂ ಹಿಂಸೆ ಆಗತ್ತೆ. ಅಂತಾದ್ರಲ್ಲಿ ನೀನು ಜಾಗಿಂಗ್ ಡ್ರೆಸ್ ಅಲ್ಲಿ ರಿಯಾ ಕಾಲೇಜ್ ತನಕ ಹೋಗ್ತಿದ್ಯಾ? ಹಾ, ಕೇಳಮ್ಮ. ಅದು ಈ ಬಟ್ಟೆ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಈಗ? ನಂಗೇನು ಪ್ರಾಬ್ಲಮ್ ಇಲ್ಲ. ನಿನ್ನೆ ಈ ಡ್ರೆಸ್ ಅಲ್ಲಿ ಬಾ ಅಂದ್ರೆ ಅವತಾರ ಆಡ್ದೆ, ಆದ್ರೆ ಇವತ್ ನೀನೇ ಈ ಡ್ರೆಸ್ ಅಲ್ಲಿ ಬರ್ತಿದ್ಯಾ. ಏನಾಗಿದೆ ನಿಂಗೆ? ಮಲ್ಲಿ